ಏನ್ರಿ ಆಯ್ತು ನಿಮ್ಗೆ ಇವತ್ತು? ಏನಿದು ಟ್ರೀಟ್ಮೆಂಟ್ ತುಂಬಾ ವಿಶೇಷವಾಗಿದೆ? ಅದು ಇವತ್ತು ಎಲ್ಲ ಸ್ಪೆಷಲ್ ಆಗಿದೆಯಲ್ಲ ಅದಕ್ಕೆ. ಗೋವಿಂದರ, ಯಾಕೆ ಬೆವರ್ತಿದ್ದೀರಾ? ಚಳಿಗಾಲ ರೀ. ಅದು ನನಗೆ ರಾತ್ರಿ ನಿದ್ರೆ ಬರಲಿಲ್ಲ, ಅದಕ್ಕೆ. ನಿದ್ದೆ ಬರ್ದಿದ್ರೆ ಬೆವರ್ತಾರ? ಅದು ನಾನು ನೋಡಿದ್ನಲ್ಲ, ಅದಕ್ಕೆ. ಏನ್ ನೋಡಿದ್ರಿ? ಗೋವಿಂದರು, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತು? ಬಿಡ ಬಿಡಿ. ಪೊಲೀಸರ್, ನಿಮಗೆ ನಿದ್ರೆ ಚೆನ್ನಾಗಿ ಬಂತಾ? ಅಯ್ಯೋ, ಫಸ್ಟ್ ಕ್ಲಾಸ್ ನಿದ್ದೆ. ನೀವು ನಿದ್ರೆ ಮಾತ್ರ ತಗೋತೀರಾ? ಮನ್ಸು ಹಾಳು ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರಲ್ಲ, ಅಂತವ್ರು ನಿದ್ದೆ ಮಾತ್ರ ತಗೋತಾರೆ. ನನಗಂತೂ ಒಳ್ಳೆ ನಿದ್ದೆ ಬರುತ್ತೆ, ಸೂಪರ್ ಆಗಿ ನಿದ್ದೆ ಮಾಡ್ತೀನಿ. ಅಲ್ಲ, ಮಾತ್ರೆ ತಿಂದ್ರೆ ಬಣ್ಣ ಬದಲಾಗುತ್ತಂತೆ ಅಲ್ವಾ? ಅದ್ರ ಅಗತ್ಯ ನನಗಿಲ್ಲಪ್ಪ. ನನ್ನ ಬಣ್ಣ ನನಗೋಕೆ. ನೀವು ಬೇಗ ನಿದ್ರೆ ಮಾಡಿದ್ರಿ ಅನ್ಸುತ್ತೆ. ಹೌದು, ನಿನ್ನೆ ಏನ್ ತಿಂದ್ರಿ? ನಿನ್ನೆ ನೀವೆಲ್ಲ ಏನ್ ತಿಂದ್ರು ನಾನು ಅದನ್ನೇ ತಿಂದೆ. ಈಗ ಇದನ್ನು ತಿಂತೀನಿ. ಅಲ್ಲ, ನೀನ್ ತಿಂದಿದ್ದನ್ನ ಎಲ್ಲರೂ ತಿಂದ್ರು, ಆದ್ರೆ ಯಾರು ನೀಲಿ ಬಣ್ಣ ಆಗ್ಲೇ ಇಲ್ಲ. ಆದ್ರೆ ನೀನು ಮಾತ್ರ ಶ್ರೀಕೃಷ್ಣನ್ ತರ ಪಳಪಳ ಅಂತ ಹೊಳಿತಾ ಇದೀಯ. ಏನೋ ಡೇಂಜರಸ್ ಗೇಮ್ ಆಡ್ತಾ ಇದ್ದಾನೆ. ಹೇಳ್ಬಿಡ್ಬೇಕು, ಇವನ್ ರಾತ್ರಿ ನೀಲಿ ಬಣ್ಣದಲ್ಲಿ ಇದ್ದ ಅಂತ ಹೇಳ್ಬಿಡ್ಬೇಕು. ಬೇಡ ಬೇಡ ಬೇಡ, ಹೇಳಿದ್ರೆ ನೀನ್ ಯಾಕೆ ರಾತ್ರಿ ಅಲ್ಲಿಗೆ ಹೋಗಿದ್ದೆ ಅಂತ ಸಮಸ್ಯೆ ಆಗುತ್ತೆ. ಈಗ ತೋರ್ಸೋಕು ಇವನು ನೀಲಿ ಬಣ್ಣದಲ್ಲಿ ಇಲ್ಲ. ಹೋದವನು ನಾನು ಸಿಕ್ಕಾಕೋದು, ಬಣ್ಣ ಬದಲಾದವನು ಇವನು ಸಿಕ್ಕಾಕೊಳ್ಳಲ್ಲ. ಸುಮ್ಮನೆ ಬಿಡೋದೇ ವಾಸಿ. ಬಾಯ್ ಬಾಯ್, ಕೆಳಗೆ ಬಾವಾಜಿ ಕರೀತಿದ್ದಾರೆ, ಹೋಗಿ. ನಿನ್ನ ಮೇಲೆ ಕ್ಷುದ್ರ ಶಕ್ತಿಯ ಪ್ರಯೋಗವಾಗಿದೆ. ನೀನು ಯಾರು? ನಿನ್ನ ಹಿಂದಿರುವವರು ಯಾರು? ನಿನ್ನ ಹಿಂದಿನ ಕಥೆ ಏನು? ನಿನ್ನ ಮುಂದಿನ ನಡೆ ಏನು ಎಂದು ತಿಳಿಯಲು ನಿನ್ನ ಮೇಲೆ ಕ್ಷುದ್ರ ಪ್ರಯೋಗವಾಗಿದೆ. ನೀನೀಗ ಅಪಾಯದ ವೃತ್ತದೊಳಗೆ ನಿಂತು ನೋಡುತ್ತಿರುವೆ. ಗುರುಗಳೇ, ಏನ್ ಹೇಳ್ತಿದ್ದೀರಾ? ನಾನು ಯಾರು? ನನಗೇನಾಗಿದೆ? ದಯವಿಟ್ಟು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ನೀನು ಕಳೆದುಕೊಂಡಿದ್ದನ್ನು ಭೂಮಿಯಲ್ಲಿ ಹುಡುಕದೆ ಆಕಾಶದಲ್ಲಿರುವ ನಕ್ಷತ್ರವನ್ನು ನೋಡಿ ಕಣ್ಣಿಗಿರು ಹಾಕುವ ಮಾನವರ ವೇಷದಲ್ಲಿ ನೀನು ಯಾರು ನಿನಗೆ ತಿಳಿದರೆ ಅದು ಮಹಾ ಸತ್ಯ ದರ್ಶನ. ಅದನ್ನು ತಿಳಿಯುವ ಸಮಯ ಸನ್ನಿಹಿತವಾಗಿದೆ. ನೀನು ಯಾರೆಂದು ನೀನು ತಿಳಿಯುವ ಮುನ್ನ ಈ ವೇಷದಲ್ಲಿರುವ ನೀನಾರು ಎಂದು ತಿಳಿಯಬೇಕು. ಅದನ್ನು ನಿನ್ನ ಮನದೊಂದಿಗೆ ತಿಳಿಸುವ ಸಮಯ ಬಂದಿದೆ ಭೋಲೆನಾಥ. ಅಂದ್ರೆ ನನ್ ಶಿವಾನಿಗೆ ನಾನು ಯಾರು ಅಂತ ಹೇಳೋ ಸಮಯ ಬಂದಿದ್ಯಾ? ಹೌದು, ಈಗ ನಿನಗೆ ಬಂದಿರುವ ಬಾಧೆಯಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನೀನು ಶಿವಾನಿಗೆ ಸತ್ಯವನ್ನು ಹೇಳಲೇಬೇಕು. ನಿನಗೆ ಶಿವಾನಿಯ ಬೆಂಬಲ ಬೇಕು, ಆ ಪರಮೇಶ್ವರನ ಬಲದ ಒಲವು ಬೇಕು. ಇವೆರಡು ಬೇಕೆಂದರೆ ಇರುವ ಸತ್ಯವನ್ನು ನೀನು ಶಿವಾನಿಗೆ ಹೇಳಲೇಬೇಕು. ಹಾಗಿದ್ರೆ ಈಗಲೇ ಹೋಗಿ ಶಿವಾನಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ದುಡುಕಬೇಡ. ನೀನು ಹೇಳುವ ಯಾವೊಂದು ಮಾತು ಅವಳ ಕಿವಿಗೆ ಬಿದ್ದರೂ ಅದು ಸತ್ಯವಾಗಿರಲ್ಲ. ಒಂದು ವೇಳೆ ಅವು ಸತ್ಯವಾಗಿದ್ದರೂ ಅದು ಅವಳಿಗೆ ಅರ್ಥವಾಗುವುದಿಲ್ಲ. ಇಂದು ರಾತ್ರಿ ಕಗ್ಗತ್ತಲ ಸಮಯ.
ಎರಡನೇ ಆಯಾಮದಲ್ಲಿ ನೀನು ಸತ್ಯವನ್ನು ಅವಳಿಗೆ ತಿಳಿಸಲಿ. ಸರಿ ಗುರುಗಳೇ, ನಾನು ಈಗಲೇ ಹೋಗಿ ಶಿವನಿಗೆಲ್ಲ ಹೇಳ್ಬಿಡ್ತೀನಿ. ಇಷ್ಟು ದಿನದಿಂದ ಶಿವನಿಗೆ ಎಲ್ಲ ಸತ್ಯ ಹೇಳಬೇಕು ಅಂತ ಕಾಯ್ತಿದ್ದೆ. ಇಷ್ಟು ದಿನ ಕಾದಿದ್ದಕ್ಕೂ ಮುಕ್ತಿ ಸಿಕ್ತು. ಆಶೀರ್ವಾದ ಮಾಡಿ. ಕಳೆದು ಹೋದ ವಸ್ತುವನ್ನು ಹುಡುಕಲು ಒಂದು ಪೂಜೆ ಮಾಡಬೇಕು ಶಿವಾನಿ. ಹಾಗೆ ಕಳೆದು ಹೋಗಿರುವ ವ್ಯಕ್ತಿಯನ್ನು ಹುಡುಕಲು ನಾನು ಹೇಳುವ ಮಂತ್ರ ಪಠನೆಯನ್ನು ಮಾಡು. ಅದು ಕಾರ್ತ್ಯ ವೀರ್ಯಾರ್ಜುನ ಮಂತ್ರ. ಆ ಮಂತ್ರವನ್ನು ಹೇಳಿಕೊಡುತ್ತೇನೆ. ಕಾರ್ತವೀರ್ಯಾರ್ಜನೋ ನಾಮ ರಾಜಬಾಹೋ ಸಹಸ್ರನಾಮ ತಸ್ಮಸ್ಮರಣ ಮಾತ್ರೇಣ ಗತಂಚ ನಷ್ಟಂತ ಲಭ್ಯತೆ. ಇದನ್ನು ನೀನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ನಾನು ನಿನಗೊಂದು ವಸ್ತು ಕೊಡುತ್ತೇನೆ. ಅದಕ್ಕೆ ಪೂಜೆ ಮಾಡಿ ಮಂತ್ರೋಚ್ಚಾರಣೆ ಮಾಡು. ಆದರೆ ಎಚ್ಚರ, ಪೂಜಾ ಸಮಯದಲ್ಲಿ ಮಂತ್ರೋಚ್ಚಾರಣೆ ಮಾಡಬೇಕಾದರೆ ಯಾವುದೇ ಅಡೆತಡೆಗಳು ಬರದಂತೆ ಚಾಚು ತಪ್ಪದೆ ಮಾಡಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡು. ಇದರಿಂದ ಹೊಂಬೆಳಕೊಂದು ಮೂಡಿ ಮಣಿಬಂಧ ಇರುವ ಕಡೆ ದಾರಿ ತೋರುತ್ತದೆ. ನಿನಗೆ ಡೌಟ್ ಇಲ್ಲದೆ ಇರೋ ದಿನ ಯಾವ್ದಾದ್ರೂ ಇದೆಯಾ ಹೇಳು. ಆ ಡೌಟನ್ನ ನೀವು ಬಗೆಹರಿಸಕ್ಕಾಗಲ್ಲ ಬಿಡಿ. ಯಾಕ ಮಧುಮತಿ ಬನ್ನಿರಿ. ನಮ್ಮ ಬಾಸು ಲಾರ್ಡ್ ಶಿವ ಇದಾನಲ್ಲ, ಅವನು ಯಾಕೆ ನೀಲಿ ಬಣ್ಣದಲ್ಲಿದ್ದಾನೆ? ಶಿವ ಪ್ರಪಂಚ ಉಳಿಸೋದಕ್ಕೆ ವಿಷ ಕುಡ್ದಿರೋ ಕತೆ ನಿನಗೆ ಗೊತ್ತಿಲ್ವಾ ಗೋವಿಂದ? ಗೊತ್ತು. ಅಲ್ಲ ಕಣೋ, ಗೊತ್ತಿದ್ದು ಶಿವ ನೀಲಿ ಬಣ್ಣ ಯಾಕಿದ್ದಾನೆ ಅಂತ ಕೇಳ್ತಾ ಇದೆಯಲ್ಲ ನೀನು. ಓಕೆ, ಲಾರ್ಡ್ ಶಿವ ವಿಷ ಕುಡ್ದು ವಿಷಕಂಠ ಅಂತ ಅನ್ನಿಸ್ಕೊಂಡ. ಆದ್ರೆ ಶ್ರೀಕೃಷ್ಣ ಯಾಕೆ ನೀಲಿ ಬಣ್ಣದಲ್ಲಿದ್ದಾನೆ? ಕೃಷ್ಣ ಯಾಕೆ ನೀಲಿ ಬಣ್ಣದಲ್ಲಿದ್ದಾನೆ ಅಂದ್ರೆ ಆಕಾಶ ನೀಲಿ, ಸಮುದ್ರ ಕೂಡ ನೀಲಿ. ಅಂದ್ರೆ ಅನಂತವಾಗಿರೋದು, ಕೊನೆ ಇಲ್ಲದೆ ಇರೋದು, ಶುರು ಇಲ್ಲದೆ ಇರೋದು ಅಂತ ಅರ್ಥ. ಶ್ರೀಕೃಷ್ಣನೂ ಹಾಗೆ ಕೊನೆ ಇಲ್ದವನು, ಶುರು ಇಲ್ದವನು ಅಂತ ಅರ್ಥ ಕಣೋ. ಶ್ರೀಕೃಷ್ಣ ಅಂದ್ರೆ ದೈವ ಸ್ವರೂಪಿ ಅಷ್ಟೇ ಅಲ್ಲ, ದೈವದ ಪೂರ್ಣ ಸ್ವರೂಪಿ. ಓಕೆ, ಶಿವನು ನೀಲಿ ಬಣ್ಣ, ಶ್ರೀಕೃಷ್ಣನು ನೀಲಿ ಬಣ್ಣ ಅಂತ ಪ್ರೂವ್ ಆಯ್ತು. ಆದ್ರೆ ಮನುಷ್ಯರು, ನಮ್ಮಂತವ್ರು, ನಾವು ನೀಲಿ ಬಣ್ಣದಲ್ಲಿರ್ತೀವ? ಹೇ, ಮನುಷ್ಯರು ಯಾಕೋ ನೀಲಿ ಬಣ್ಣದಲ್ಲಿ ಇರ್ತಾರೆ? ವಿಷ ಕುಡ್ದವ್ರು ಮಾತ್ರ ನೀಲಿ ಬಣ್ಣದಲ್ಲಿ ಇರ್ತಾರೆ. ವಿಷ ಕುಡ್ದವ್ರು ಹಂಗಿರ್ತಾರ, ಆದ್ರೆ ಅವನ್ ಹೆಂಗ್ ಬದುಕ್ತ? ಯಾರು ಬದುಕಿದ್ರು? ಏನ್ ಹೇಳ್ತಿದ್ದೀರಾ ಗೋವಿಂದಣ್ಣ? ಅಯ್ಯೋ, ಇವ್ರ ಹತ್ರ ಹೆಂಗಪ್ಪ ಕೇಳದ್ ನಾನು? ಶಿವನೇ ಬಾಮ, ನಿನ್ನ ಹತ್ರ ತುಂಬಾ ಪ್ರಶ್ನೆ ಕೇಳೋದಿದೆ, ಕೂತ್ಕೋ. ಶಿವಾನಿ, ಯಾಕಮ್ಮ ಒಂಥರ ಇದೆಯಲ್ಲ, ಏನಾಯ್ತು? ಏನಿಲ್ಲ ಆಚೆ. ತ್ರಿಶೂಲ್ ನೆನಪಾದ್ನ? ನೆನಪಾಗೋದಕ್ಕೆ ಅವನ್ನ ಮರ್ತಿದ್ರೆ ತಾನೆ. ನಿನ್ ಬೇಸರ ಏನು ಅಂತ ನನಗೆ ಅರ್ಥ ಆಗುತ್ತೆ. ಯೋಚನೆ ಮಾಡಬೇಡ. ಯೋಚನೆ ಏನೂ ಇಲ್ಲ ಅಮ್ಮ. ಆದರೆ ನನ್ನ ಮನ್ಸು ಯಾಕೋ ಹೇಳ್ತಿದೆ, ಇವತ್ತು ನನಗೆ ನನ್ನ ತ್ರಿಶೂಲ್ ಸಿಕ್ಕೇ ಸಿಗ್ತಾನೆ, ಮನೆಗೆ ಬಂದೇ ಬರ್ತಾನೆ ಅಂತ. ಏನ್ ಶಿವಾನಿ ಇಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದೆಯಲ್ಲ? ಏನೋ ಗೊತ್ತಿಲ್ಲ ಅಜ್ಜಿ, ತುಂಬಾ ದಿನಗಳ ನಂತರ ಇವತ್ತೇ ನನ್ನ ಮನಸ್ಸಿಗೆ ಇಷ್ಟು ಗಟ್ಟಿಯಾದ ಭಾವನೆ ಬಂದಿದ್ದು. ತ್ರಿಶೂಲ್ ಇವತ್ತು ಮನೆಗೆ ಬಂದು ನನ್ನ ಎದುರಿಗೆ ನಿಂತು ಶಿವಾನಿ ಅಂತ ಕರೆದು ಇಷ್ಟು ದಿನ ನಾನು ಯಾಕೆ ದೂರ ಇದ್ದೆ ಅಂತ ಕಾರಣ ಹೇಳಿ ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಶಿವಾನಿ ಅಂತ ಹೇಳ್ತಾನೆ ಅನ್ನಿಸ್ತಾ ಇದೆ. ಓಕೆ, ಆದ್ರೆ ಆ ನೀಲಿ ಬಣ್ಣ ಕೂತ್ಕೊಳ್ಳ ಸುಮ್ಮನೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಶಿವಾನಿ, ಆದ್ರೆ ನಿನ್ನ ಮುಖದಲ್ಲಿ ಬೇಸರ ಕಾಣಿಸ್ತಿದೆ, ಏನೋ ಸಂಕಟ ಕಾಣಿಸ್ತಾ ಇದೆ.
ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ನಾನೇ ಅಂತ. ಮಣಿಬಂಧ ಸಿಗದೆ ಆದಿಶೇಷ ಎಲ್ಲಿದ್ದಾನೆ ಅಂತ ತಿಳಿಯೋದು ಕಷ್ಟ. ಅದಕ್ಕೆ ಇವತ್ತು ಗುರುಗಳು ರಾತ್ರಿ ಸಮಯ ಕೊಟ್ಟಿದ್ದಾರೆ. ಆ ಸಮಯದವರೆಗೆ ನಾನು ಕಾಯಲೇಬೇಕು. ಕಾಯ್ತೀನಿ ಶಿವಾನಿ. ನಿನಗೋಸ್ಕರ ಇಡೀ ಜನ್ಮ ಕಾದ ನನಗೆ ಇವತ್ತು ಒಂದು ದಿನ ಕಾಯೋದು ಕಷ್ಟ ಅಲ್ಲ. ಈ ಮಣಿ ಬಂದ ನಮ್ಮಿಬ್ಬರ ಪ್ರೀತಿಯ ಬಂಧ. ಇದನ್ನ ನೋಡಿದ್ರೆ ಇದು ನಿನ್ನದು ಅನ್ನೋ ಸತ್ಯ ನಿನಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಗೊತ್ತಿರೋದು ನಮ್ಮಿಬ್ಬರಿಗೆ ಮಾತ್ರ. ಇದನ್ನ ನಾನಿನ ಕೊಟ್ಟಾಗ ನಿನಗೆ ಎಲ್ಲ ಅಲ್ಲ ಆಗುತ್ತೆ ಶಿವಾನಿ. ಇದೇ ನಮ್ಮ ಪ್ರೀತಿಗೆ ಸಾಕ್ಷಿ. ರೀ, ಅಭಯ್ ಆ ಥರ ಮಾತಾಡಿದ ಹೋಗಿ ಕ್ಷಣದಿಂದ ನನ್ನ ಕರಳು ತಂಪಾಯ್ತು ರೀ. ನಮ್ಮ ಮಗ ಬಂದೇ ಬರ್ತಾನೆ ಅಂತ ನನಗೆ ತುಂಬಾ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಮಧು. ತ್ರಿಶೂಲ್ ಆದಷ್ಟು ಬೇಗ ಮನೆಗೆ ವಾಪಸ್ ಬರಬೇಕು. ಅಭಯ್ ಜೊತೆ ಮಾತಾಡ್ತಾ ಇದ್ರೆ ಮನಸ್ಸಲ್ಲಿರೋ ನೋವು, ಸಂಕಟ ಎಲ್ಲ ದೂರ ಆಗೋಯ್ತೇನೋ ಅನ್ಸುತ್ತೆ. ಅಭಯ್ ಖುಷಿ ಪಡ್ತಿರೋದು ನೋಡುವಾಗ ನಮ್ಮ ಮಗ ತ್ರಿಶೂಲ್ ನಕ್ಕಾಗ ನಮ್ಮಿಬ್ಬರಿಗೂ ಸಂತೋಷ ಆಗ್ತಿತ್ವಲ್ಲ, ಅದೇ ತರ ಆಗ್ತಿದೆ ಅಲ್ವೇನ್ರಿ? ಏನೋ ಒಂಥರ ಸೆಳೆತ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೆತ್ತು ಮಕ್ಕಳು ಕಾಣಿಸ್ತಾ ಇದ್ರೆ ತಂದೆ ತಾಯಿಗೆ ಯಾರೇ ಮಕ್ಕಳು ನೋಡಿದ್ರು ಅವರೇ ನಮ್ಮ ಮಕ್ಕಳು ಅನ್ಸ್ಬಿಡುತ್ತೆ. ಹಾಗೆ ನಮಗೂ ಅನಿಸ್ತಾ ಇದೆಯೋ. ನನ್ನ ಮಗ ವಾಪಸ್ ಬರ್ತಾನೆ ಅಂತ ಗೊತ್ತಾದ ಕ್ಷಣದಿಂದ ಮನ್ಸಲ್ಲಿ ಏನೋ ಒಂಥರ ಸಮಾಧಾನ. ಅವ್ನು ನನ್ನ ಹೊಟ್ಟೆಲ್ ಹುಟ್ಟೇ ಇರ್ಬೋದು, ಆದ್ರೂ ನನ್ನ ಮಗನಾಗೆ ಇದ್ದ. ಮತ್ತೆ ಮತ್ತೆ ಅದನ್ನು ಮಾತಾಡೋಣ ಮಧು. ತ್ರಿಶೂಲು ನಮ್ಮ ಮಗ ಅಂದರೆ ಮಗ ಅಷ್ಟೇ. ನೋಡೋ, ಈ ವಿಚಾರದ ಬಗ್ಗೆ ಮತ್ತೆ ಮಾತು ಬೇಡ. ಅಲ್ಲ ರೀ, ನೋಡ್ಬೋದು, ತ್ರಿಶೂಲು ನಮ್ಮ ಜೊತೆ ನಮ್ಮ ಮನೇಲಿ ಬೆಳೆದವನು. ಅವನು ನಮ್ಮ ಮಗ. ಯಾರೋ ಬಂದು ಮಕ್ಕಳು ಬದ್ದಾಕಿದ್ದಾರೆ, ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಮಗ ಆಗ್ಬಿಡ್ತಾನ. ತ್ರಿಶೂಲ್ ನಮ್ಮ ಮಗನೇ, ಅವನು ಬಂದೇ ಬರ್ತಾನೆ. ಹಾಗೆಲ್ಲ ಸರಿ ಹೋಗುತ್ತೆ. ಅವತ್ತು ನಾನು ಸತ್ಯ ಹೇಳ್ತೀನಿ. ಏನ್ ಸತ್ಯ? ಸಮಯ ಬಂದಾಗ ಹೇಳ್ತೀನಿ. ಮೊದಲು ತ್ರಿಶೂಲ್ ಮನೆಗೆ ಬರಲಿ. ಇವ್ರು ಏನ್ ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ? ಪ್ರತಿ ಸಲ ತ್ರಿಶೂಲ್ ವಿಷಯ ಬಂದಾಗ ಮನ್ಸಲ್ಲೇನೋ ಮುಚ್ಚಿಟ್ಕೊಂಡು ಮಾತಾಡ್ತಾರೆ. ಏನ್ ಸತ್ಯ ಇರ್ಬೋದು? ಇವ್ರು ಯಾಕೆ ಈ ಥರ ಆಡ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಇದೊಂಥರ ಕಲರು, ನೀವೊಂಥರ ಕಲರು. ಏನ್ ಸಮಾಚಾರ? ಲೈಫು ಕಲರ್ಫುಲ್ ಆಗಿರ್ಬೇಕು ಗೋವಿಂದ್ ಮಾವ. ನೀನು ಒಳ್ಳೆ ಮಾವ ಅಂತ ಕರಿತೀಯ. ನಿನ್ನೆ ನೋಡಿದ್ರೆ ಕೃಷ್ಣನ್ ಕಲರ್ಲಿದ್ದ. ಹಂಗಾರೆ ನಾನು ಕಂಸನ ಕೊಂದ್ಬಿಡ್ತಾನ? ಕೃಷ್ಣ ಕಂಸನ್ ಕೊಂದಂಗೆ. ಮಾವ ಎಲ್ಲಿ ಹೋಗ್ತಿದ್ದೀರಾ? ಅದು ನಮ್ಮ ಮಾವ ಒಂದು ಕೆಲಸ ಹೇಳಿದ್ದಾರೆ, ಹೋಗಿ ಮುಗಿಸ್ಕೊಂಡ್ಬರ್ತೀನಿ. ಏನ್ ಕೆಲಸ? ತೋ 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 ನೀನು ನೋಡಿದ ತಕ್ಷಣ ಮರ್ತೇ ಹೋಯ್ತು ಕಣಪ್ಪ. ಇರು, ನೆನ್ಸ್ಕೋತೀನಿ. ಪರವಾಗಿಲ್ಲ ಮಾವ, ನೆನ್ಸ್ಕೋತಾ ಇರಿ. ಮಾವ ಏನಾಯ್ತು? ಯಾಕೆ ಹಿಂಗಿದ್ದೀರಾ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಕನ್ಸಾಗಿದ್ರೆ ನನ್ಸ್ ಮಾಡ್ಕೋಬೋದಾಗಿತ್ತು. ಇದು ಕನ್ಸಲ್ವಲ್ಲಪ್ಪ. ಮತ್ತಿನ್ನೇನು ನೋಡಿದ್ರಿ? ಅದು ಅದು ಅರೆ, ಏನೋ ಪ್ಯಾಕ್ ಮಾಡ್ತಾ ಇದೀಯಾ? ಗಿಫ್ಟು? ಓ, ಊರಲ್ಲಿರೋ ನಿನ್ ಗರ್ಲ್ ಫ್ರೆಂಡ್ಗಾ? ಗರ್ಲ್ ಫ್ರೆಂಡ್ಗಲ್ಲ, ನನ್ನ ಹೆಂಡತಿಗೆ. ಆದ್ರೆ ಇದನ್ನ ಊರಲ್ಲಿರೋ ಹೆಂಡತಿ ಕಳಿಸ್ತಿಲ್ಲ, ಇಲ್ಲಿರೋ ಹೆಂಡತಿ ಕೊಡ್ತಿದ್ದೀನಿ. ಪರವಾಗಿಲ್ಲ ಕಣು, ಎರಡೆರಡು ಮೇಂಟೈನ್ ಮಾಡ್ತಾ ಇದೀಯಾ. ನನ್ ಕೆಲವೊಂದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಊರಲ್ಲಿ ನಿನ್ನ ಹೆಂಡ್ತಿನ? ಅವಳು ಇನ್ಯಾವ ಕಲರ್ಲಿ ಇರ್ತಾಳೋ ಏನು? ಏನಿಲ್ಲ ಮಾವ,
ಈ ಮನೇಲಿ ನಿಮ್ಗೇನೋ ಇದೆ ಅಂತ ಅನ್ನಿಸ್ತಿಲ್ವಾ? ಏನಿದೆ? ಕಣ್ಣು ಮುಚ್ಕೊಳ್ಳಿ. ನಿಮ್ಗಿವಾಗ ಈ ನಾಯಿ ನರಿಗಳು ಕೂಗ್ತಿರೋದು ಕೇಳಿಸ್ತಿದ್ಯಾ? ಹಾ, ಅನಿಸ್ತಾ ಇದೆ. ಅನ್ಸದಲ್ಲ ಮವ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಮವ ಇವಾಗ ಇದು ಸಾಕಪ್ಪ, ಯಾಕಿದ್ನೆಲ್ಲ ಕೇಳ್ತಾ ಇದೀಯಾ? ಅಯ್ಯೋ ಯಾಕೆ ಅಂದ್ರೆ ಈ ಹೆಣದ ಮೇಲೆ ಮದುವೆ ಸಾಕು, ಮುಂದಕ್ಕೆ ಏನು ಹೇಳ್ಬೇಡ, ನಂಗೆ ಬೇರೆ ಕೆಲಸ ಇದೆ ಕಣ, ನಾನು ಬರ್ತೀನಪ್ಪ. ಯಾಕೆ ಸರ್ ಹೊಡೆದ್ರೆ? ಹೊಡಿಯತ ಕೊಲ್ಲಬೇಕು. ಅದಕ್ಕೆ ಇನ್ನೂ ಸಮಯ ಬಂದಿಲ್ಲ. ನೀನು ನಾಗಿಣಿ ಬದುಕಿರೋವರೆಗೂ ನನಗೆ ಕಂಟಕ ತಪ್ಪಿದ್ದಲ್ಲ. ನೋಡಿ ಸರ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಯಾರು ಅಂತ ಗೊತ್ತಾದ್ರೆ ನೀವು ಖಂಡಿತ ನನ್ನ ಹೊಡೆಯಲ್ಲ. ನೀನು ಯಾರು ಅಂತ ಗೊತ್ತಾಗಿದ್ದಕ್ಕೆ ಹೊಡೆದಿದ್ದು, ಈಗ ಹೊಡೆಯದ್ದು. ನೋಡಿ ಸರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಈಗ ನನಗೆ ಹೊಡೆದು ಆಮೇಲೆ ನೀವು ನೋವು ತಿಂತೀರಾ. ನಾನು ಶಿವಾನಿ ಹತ್ರ ಮಾತಾಡಬೇಕು, ಅರ್ಥ ಮಾಡ್ಕೊಳ್ಳಿ. ನೀನು ಶಿವಾನಿ ಹತ್ರ ಮಾತಾಡ್ಬೇಕಾ? ನೀನು ಏನು ಮಾತಾಡ್ತೀಯ ಅಂತ ನನಗೆ ಗೊತ್ತಿದೆ. ಆಮೇಲೆ ಶಿವಾನಿ ನಾಗಿಣಿ, ನೀನು ಅವಳ ಸಂಗಾತಿ. ನೀವಿಬ್ರು ಸೇರಿ ನಿಮ್ಮ ಶತ್ರುಗಳನ್ನ ಕೊಲ್ಲೋದು ತಾನೇ ನಿಮ್ಮ ಪ್ಲಾನು. ಆ ಪ್ಲಾನು ನನ್ನವರೆಗೂ ಬರಕ್ಕೆ ಮುಂಚೆ ನಾನೇ ಸಾಯಿಸ್ತೇನೆ. ಏನ್ ಸರ್? ಶಿವಾನಿನ ನಿನ್ನ ಸಾಯಿಸೋದೇ ನನ್ನ ಗುರಿ. ಇವನು ಆದಿಶೇಷ ಅಂತ ಗೊತ್ತಿದ್ರು ಇವನ್ ವಿರುದ್ಧ ಹೋರಾಡ್ತಾ ಇದ್ದೆ. ಅವ್ನು ರಿಯಾಕ್ಟ್ ಆಗಕ್ಕೆ ಮುಂಚೆ ಆದಷ್ಟು ಬೇಗ ಅವನ್ನ ನನ್ನ ಕಂಟ್ರೋಲ್ ತಗೋಬೇಕು. ಗುರುಗಳು ಕೂಡ ಔಷಧಿ ಇದೆಯಲ್ಲ, ಇವರಿಂದ ನನ್ನ ಶಿವಾನಿಗೆ ಅಪಾಯ ಇದೆ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇರೋದು ಸರಿ ಇಲ್ಲ. ಅಯ್ಯೋ ಅಯ್ಯೋ, ಇವರಿಬ್ರಿಗೆ ಏನಾಗಿದೆ? ಎಲ್ರು ನಿದ್ರೆ ಮಾಡ್ತಾ ಇದ್ರೆ ಇವ್ರಿಲ್ಲಿ ಹೊಡೆದಾಡ್ತಾ ಇದಾರಲ್ಲ. ಹಂದಿ ನಾಯಿ ತರ ಕಿತ್ತಾಡ್ತಾ ಇದಾರಲ್ಲ ಇವರು. ಹೋಗಿ ತಡಿಯೋದಾ? ಬೇಡ ಬೇಡ, ನಾನ್ ತಡಿಯೋದು, ನೀವು ಇಬ್ರು ಸೇರಿ ನನಗೆ ಹೊಡೆಯೋದು. ನೀವೆಲ್ಲ ಹೋಗ್ತಾ ಇದ್ದೀರಾ? ಇವತ್ತು ಅಮಾವಾಸ್ಯೆ ಬೇರೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ. ರಾತ್ರಿ ಹೊತ್ತು ಒಬ್ಬರೇ ನೀವೆಲ್ಲೂ ಹೋಗೋದಿಲ್ಲ. ಇವತ್ತೇನು? ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೋಬೇಕು ನಂದೀಶ. ಇಲ್ಲಾಂದ್ರೆ ನಾವೆಲ್ಲಿದ್ವೋ ಅಲ್ಲೇ ಇದ್ಬಿಡ್ತೀವಿ. ಅದಕ್ಕೆ ನನ್ನ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಯಜಮಾನ್ರೆ, ನಾನು ಯಾವತ್ತೂ ನಿಮ್ಮ ಹತ್ರ ನಿಯತ್ತಾಗಿದ್ದವನು. ನಿಮ್ಮೊಬ್ಬರನ್ನೇ ಎಲ್ಲೂ ಕಳಿಸ್ದವನಲ್ಲ. ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲ ಯಜಮಾನ್ರೆ, ನಿಮ್ಮ ಕೈಲಿ ಗನ್ನಿದೆ ಅಂದರೆ ನೀವು ಯಾವುದೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಏನಾದರೂ ತೊಂದರೆ ಆದರೆ ಅದಕ್ಕೆ ಇದನ್ನು ತಗೊಂಡಿರೋದು. ನೀನು ನಿನ್ನ ಜೀವನ ರಿಸ್ಕ್ ಮಾಡಬೇಡ. ನಾನು ಹೋಗ್ತೀನಿ, ನೀನು ಮಲಕ್ಕೋ. ಇವನು ನನ್ನನ್ನು ಕೇಳದೆ ಗನ್ನನ್ನು ಮುಟ್ಟವನೇ ಅಲ್ಲ. ಇವತ್ತು ಇದ್ದಕ್ಕಿದ್ದಾಗೆ ಗನ್ನನ್ನು ಎತ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾನೆ ಅಂದರೆ ಏನು ಇವನ ಉದ್ದೇಶ? ಈ ನಡುವೆ ಇವನ್ ನಡವಳಿಕೆನೇ ಸರಿ ಇಲ್ಲ. ಯಾವ ವಿಷಯನೂ ನನ್ನ ಹತ್ರ ಮಾತಾಡೋದೇ ಇಲ್ಲ. ಏನೋ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಏನಿರ್ಬೋದು?
ಅರೆ, ಇದೇನಿದು? ಹೊಂಬಳಕ್ಕೆ ಈ ದಾರಿಲಿ ಯಾಕೆ ಹೋಗ್ತಿದೆ? ಇದು ನಮ್ಮ ಮನೆಗೆ ಹೋಗೋ ದಾರಿ ಅಲ್ವಾ? ಹೇಗೆ ಸಾಧ್ಯ? ಗುರುಗಳೇ, ಭಲೆ ಭಲೆ ತಾಯಿ ಕಾಳಿಯ ಕೃಪೆ, ಗರುಡ ದೇವರ ಅನುಗ್ರಹದಿಂದ ಇವನು ನಮ್ಮ ಕೈಗೆ ಸಿಕ್ಕಿದ್ದಾನೆ. ಈಗ ಇವನು ನಮ್ಮ ಮಾತನ್ನು ಮಾತ್ರ ಕೇಳ್ತಾನೆ. ನಮ್ಮ ವಶೀಕರಣ ಮಂತ್ರದಿಂದ ಇವನ ಮನಸ್ಸು ನಮ್ಮ ಹತೋಟಿಯಲ್ಲಿದೆ. ಈ ಆದಿಶೇಷ ಇನ್ನು ಮುಂದೆ ಬಾಲ ಅಲ್ಲಾಡ್ಸೋ ಶ್ವಾನ ಅಷ್ಟೇ. ದಿಗ್ವಿಜಯ, ಶ್ವಾನಕ್ಕಾದ್ರೂ ಸ್ವಂತ ಬುದ್ಧಿ ಇರುತ್ತೆ. ಆದ್ರೆ ಈಗ ಇವನಿಗೆ ನಾವು ಹೇಳೋದನ್ನ ಕೇಳೋದಷ್ಟೇ ಬುದ್ಧಿ. ಗುರುಗಳೇ, ನಾವೀಗ ಏನ್ ಮಾಡೋದು? ಆದಿಶೇಷನೇ ನಮ್ಮ ಕಾಲಪುರದಲ್ಲಿ ಬಿದ್ದಿರುವಾಗ ಇನ್ಯಾವ ಯೋಚನೆ? ಆಗಮಣಿ ನಮ್ಮದೇ. ಇವನ ಮನಸ್ಸು ಸಂಪೂರ್ಣವಾಗಿ ನನ್ನ ಹತೋಟಿಗೆ ಬಂದಾಯ್ತು. ನೀನನ್ನು ಹೊರಡು. ಗುರುದೇವ, ಗುರುದೇವ, ಪ್ರಣಾಮಗಳು ಗುರುದೇವ. ಇದೇನಿದು ಶಿವಾನಿ? ಒಬ್ಬಳೇ ಬಂದಿರುವೆ. ಮಣಿಬಂಧ ಸಿಕ್ಕಿದ್ದರೆ ನಿನ್ನ ಜೊತೆ ಆದಿಶೇಷ ಇರಬೇಕಿತ್ತಲ್ಲವೇ? ಆದಿಶೇಷ ಇಲ್ಲ ಅಂದರೆ ಮಣಿಬಂಧ ಸಿಗಲಿಲ್ಲ. ಗುರುದೇವ, ನೀವು ಹೇಳ್ದಾಗೆ ಪೂಜೆ ಮಾಡಿದೆ. ಹೊಂಬೆಳಕು ನನಗೆ ದಾರಿ ತೋರಿಸ್ತು. ಹೊರಬಂದ ಬೆಳಕು ನಮ್ಮ ಮನೆವರೆಗೂ ನನ್ನನ್ನು ಕರ್ಕೊಂಡು ಹೋಯ್ತು. ನಂತರ ಇದ್ದಕ್ಕಿದ್ದ ಹಾಗೆ ಅದೃಶ್ಯವಾಯಿತು. ಆದ್ರೆ ಮಣಿಬಂಧ ಮಾತ್ರ ಸಿಗ್ಲಿಲ್ಲ. ಏನೋ ಬೆಳಕು ಮನೆಯವರೆಗೂ ಬಂದು ಮಾಯವಾಯಿತು. ಅನುಮಾನವೇ ಇಲ್ಲ ಶಿವಾನಿ, ಹೊಂಬೆಳಕು ನಿನ್ನನ್ನು ಮಣಿಬಂಧ ಇರುವ ಜಾಗದ ಕಡೆ ತಂದು ಸೇರಿಸಿ. ಅದರ ಅರ್ಥ ನೀನಿರುವ ಮನೆಯಲ್ಲೇ ಮಣಿಬಂಧ ಇದೆ. ಅಂದ್ರೆ ಹೌದು. ನೀನು ತಕ್ಷಣ ಬಂದು ಈ ವಿಚಾರವನ್ನು ನನಗೆ ತಿಳಿಸಬೇಕಿತ್ತು. ಆಗಲೇ ನಾನು ಅದಕ್ಕೊಂದು ಪರಿಹಾರ ಕೊಟ್ಟು ಮಣಿಬಂಧ ಎಲ್ಲಿದೆ ಎಂದು ಹುಡುಕಲು ನಿನಗೆ ಸಹಕರಿಸುತ್ತಿದ್ದೆ. ಹೋಗು, ಹುಡುಕು. ಮನೆಯಲ್ಲೆಲ್ಲ ಹುಡುಕು. ಮನೆಯ ಎಲ್ಲ ಭಾಗಗಳನ್ನು ಹುಡುಕು. ಈ ಅಮಾವಾಸ್ಯ ಒಳಗೆ ನಿನಗೆ ಮಣಿಬಂಧ ಸಿಗದೆ ಹೋದರೆ ಆದಿಶೇಷನನ್ನು ಹುಡುಕಲು ಸಾಧ್ಯವಿಲ್ಲ. ಗುರುದೇವ, ಈಗ ನನಗೆ ಮಣಿಬಂಧ ಸಿಕ್ಕರೆ ಅದರಿಂದ ಏನಾಗುತ್ತೆ? ಸ್ವಲ್ಪ ವಿವರವಾಗಿ ಹೇಳಿ. ಆತುರ ಬೇಡ ಶಿವಾನಿ, ನನ್ನ ಮಾತನ್ನು ಸರಿಯಾಗಿ ಕೇಳು. ಕತ್ತಲಾದ ಮೇಲೆ ನೀನು ಪೂಜೆ ಮಾಡಿ ಮಣಿಬಂಧದ ಮಂತ್ರವನ್ನು ಜಪಿಸಿದರೆ ಅದು ಆದಿಶೇಷ ಇರುವ ಜಾಗವನ್ನು ನಿನಗೆ ತೋರುತ್ತದೆ. ಆದಿಶೇಷ ಯಾವ ರೂಪದಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ, ಅದರ ಪ್ರತಿಬಿಂಬ ಮೂಡಿ ನಿನ್ನ ಮುಂದೆ ಬರುತ್ತದೆ. ಆಯ್ತು ಗುರುದೇವ. ಅಂದ ಮೇಲೆ ನಾಗಮಣಿ ನಮ್ಮ ಬಳಿ ಇದೆ ಅಂತಾನೆ ಅರ್ಥ. ಈ ಪೂಜೆ ನಮ್ಮನ್ನು ನಾಗಮಣಿ ಹತ್ರ ಕರ್ಕೊಂಡು ಹೋಗುತ್ತೆ. ಅದಕ್ಕೂ ಮುಂಚೆ ಪೂಜೆ ಆಗಬೇಕು. ಕಂಡು ಕೇಳರಿಯಾದ ಪೂಜೆ.
ಸಮಸ್ತ ನಾಗಲೋಕವೇ ನಮ್ಮ ಎದುರಾದರೂ ನಾಗಮಣಿಯನ್ನ ನಮ್ಮಿಂದ ವಶಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಂತಿಮವಾಗಿ ಜಯ ನಮ್ಮದೇ. ಹೌದು ಗುರುಗಳೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಸಂತೋಷ, ಆಕ್ರೋಶ, ಆವೇಶ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾಗಮಣಿ ನನ್ನ ಕಣ್ಮುಂದೆನೇ ಇದೆಯೇನೋ ಅನ್ನೋಷ್ಟು ಸಂತೋಷ ಆಗಿದೆ. ಈ ಸಂತೋಷ ಯಾವಾಗಲೂ ಹೀಗೆ ಇರುತ್ತೆ ಗುರುಗಳೇ? ಖಂಡಿತ. ಮೊದಲನೇ ಬಾರಿ ನಾಗಮಣಿಯನ್ನು ಸಿಗುವ ಹಾಗೆ ಮಾಡಿದವನು ನಾನೇ. ಅದು ನಮ್ಮ ಕೈ ತಪ್ಪಿ ಹೋಯಿತು. ಈಗ ಪುನಃ ನಿನಗೆ ನಾಗಮಣಿ ಸಿಗುವ ಹಾಗೆ ಮಾಡುವವನು ನಾನೇ. ಪೂಜೆ ಮಾಡಿದ್ರ ನಂತರ ಬಂದ ಹೊಂಬೆಳಕು ಈ ಮನೆ ಒಳಗೆ ಬಂದು ಮಾಯ ಆಯ್ತು. ಅಂದ್ರೆ ಬೆಳಕು ಮಣಿ ಬಂದ ಈ ಮನೆ ಒಳಗಿದೆ ಅಂತ ಸೂಚನೆ ಕೊಡ್ತು. ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಿ ಅಂತ ಹುಡುಕ್ಲಿ ನಾನು. ಮಣಿ ಬಂದ ಸಿಕ್ಕರೆ ನಾನು ಆದಿಶೇಷ ಸಿಕ್ಕ ಹಾಗೆ. ಆದ್ರೆ ಅದನ್ನ ಹೇಗೆ ಹುಡುಕೋದು? ಚೆಲ್ಲಿದೆ ಮಣಿ ಬಂದ. ಎಲ್ಲಾ ಕಡೆ ನೋಡಾಯ್ತು. ಇನ್ನಿರೋದು ಅಭಯ ರೂಮ್ ಮಾತ್ರ. ಮಣಿ ಬಂದ ಅಲ್ಲೇ ಇರ್ಬಹುದಾ? ಅವನ್ ರೂಮಲ್ಲಿ ಮಣಿ ಬಂದ ಇರೋಕೆ ಹೇಗ್ ಸಾಧ್ಯ? ಇಲ್ಲ, ಬೇರೆ ಕಡೆ ಹೋಗಿ ಹುಡುಕ್ತೀನಿ. ಓಂ ಚಾಮುಂಡಾಯೇ ನಮಃ. ಓಂ ರಕ್ತ ಕಾಟೇಶ್ವರಿಯೇ ನಮಃ. ಓಂ ಕಾಳಿಕಾಯೇ ನಮಃ. ಓಂ ನಮಃ ಶಿವಾಯ. ಮಣಿ ಬಂದವೆ, ಆತ್ಮ ಬಂದವೆ. ನಿನ್ನ ಆದಿಶೇಷನ್ ಮುಖ ತೋರು. ನನ್ನ ಕಣ್ ಮುಂದೆ ಬರೋ ಹಾಗೆ ಮಾಡು. ಆದಿಶೇಷ, ತ್ರಿಶೂಲ್, ಅಭಯ್, ಏನಿದು? ಏನಾಗ್ತದೆ? ಮೊದಲು ನನ್ನ ಆದಿಶೇಷ, ಆಮೇಲೆ ತ್ರಿಶೂಲ್, ಆಮೇಲೆ ಅಭಯ್. ಅಂದ್ರೆ ನನ್ನ ಆದಿಶೇಷ ಈಗ ಅಭಯ. ಅಂದ್ರೆ ಅಭಯ್ ನನ್ನ ಆದಿಶೇಷನ? ಅಭಯ್ ತ್ರಿಶೂಲ್ ಇನ್ನೊಂದು ರೂಪನ? ಅಯ್ಯೋ ಪರಮೇಶ್ವರ, ಏನಿದು? ಓಂ ಚಾಮುಂಡಾಯೇ ನಮಃ. ಓಂ ಕಾಳಿಕಾಯೇ ನಮಃ. ರಕ್ತನೇತ್ರೇ ನಮಃ. ರಕ್ತಾರ್ಘಪ್ರಿಯಾಯೇ ನಮಃ.
ತಾಯಿ, ಈ ಭಕ್ತನಿಗೆ ಶಕ್ತಿ ಧಾರೆ ಹರಿದಕ್ಕೆ ಧನ್ಯವಾದಗಳು ತಾಯೇ, ಧನ್ಯವಾದಗಳು. ದಿಗ್ವಿಜಯ, ಆಕರ್ಷಣ ಪೂಜೆ ಫಲ ಕೊಟ್ಟಾಯ್ತು. ಅಂದ್ರೆ 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 ಗುರುಗಳೇ, ನಾಗಮಣಿ ಇರುವ ಜಾಗಕ್ಕೆ ತಾಯಿ ದಾರಿ ತೋರಿದಳು. ಅಂದ್ರೆ ಎಲ್ಲ ಗೊತ್ತಾಯ್ತು ಅಂತನಾ? ಬನ್ನಿ ಹೋಗೋಣ. ಖಂಡಿತವಾಗಿ ಹೋಗಬೇಕು. ಮಹಾಶಕ್ತಿ ಮಣಿಯನ್ನು ಪಡೆಯಲು ಹೋಗಲೇಬೇಕು. ನನ್ನಲ್ಲಿರುವ ಶಕ್ತಿ ದಾರಿ ತೋರುತ್ತೆ. ಮುಂದಿನ ಪೂಜೆಗೆ ತಯಾರಾಗ.